ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಖರ್ಗೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬೆಳಗ್ಗೆ ಖರ್ಗೆ ಭೇಟಿಯಾಗಿದ್ದಂತಹ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿದ್ದಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಭೇಟಿಯಾಗಿ ಖರ್ಗೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ನಿನ್ನೆನೂ ಕೂಡ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಭೆಯ ಕರೆದಾಗ ಇನ್ನು ಸಭೆಯಾದ ನಂತರದಲ್ಲಿ ಪರಸ್ಪರ ಹಸ್ತಲಾಘವ ಮಾಡಿಕೊಂಡ್ರು, ಪರಸ್ಪರ ಹಗ್ ಮಾಡಿಕೊಂಡ್ರು. ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದಿರತಕ್ಕಂತಹ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಹಿರಿಯರ ಆಶೀರ್ವಾದ ನನ್ನ ಮೇಲಿರಲಿ, ಇನ್ನು ಮುಂದಿನ 2 ವರ್ಷಗಳ ಕಾಲ ಒಂದು ಅದ್ಭುತವಾದಂತಹ ಹಾಗೂ ವ್ಯವಸ್ಥಿತವಾದಂತಹ ಜವಾಬ್ದಾರಿತವಾದಂತಹ ಒಂದು ಅಧಿಕಾರವನ್ನು ನಡೆಸಲಿಕ್ಕೆ, ಸರ್ಕಾರವನ್ನು ನಡೆಸಲಿಕ್ಕೆ ನನಗೆ ಎಲ್ಲರೂ ಕೂಡ ಈ ಹಿಂದೆ ಯಾವ ರೀತಿಯಾಗಿ ಎಲ್ಲರೂ ಸಹಕಾರ ಮಾಡಿದ್ರು ಸಿದ್ದರಾಮಯ್ಯನವರಿಗೆ ಅದೇ ರೀತಿಯಾಗಿ ನಿಮ್ಮೆಲ್ಲ ಆಶೀರ್ವಾದ ನನಗೆ ಇರಲಿ, ನಿಮ್ಮ ಸಹಕಾರ ನನಗೆ ಇರಲಿ. ಅದೇ ರೀತಿಯಾಗಿ ಎಲ್ಲ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ನಿಮ್ಮ ಎಲ್ಲ ಒಂದು ಸಹಕಾರ, ನಿಮ್ಮ ಒಂದು ಹೊಂದಾಣಿಕೆ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ರಾಜಕೀಯ ಮಟ್ಟದಲ್ಲಿ, ಅದರ ಜೊತೆಗೆ ಪ್ರತಿಯೊಂದು ರಂಗದಲ್ಲೂ ಕೂಡ ನನ್ನ ಮೇಲೆ ಇರಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರ ಕಡೆಯಿಂದ ಇದೀಗ ಆತ್ಮವಿಶ್ವಾಸದ ಒಂದು ಗಳಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಆ ಮುಖೇನ ತಾವು ನೋಡ್ಬೋದು, ನಿನ್ನೆ ಸಿದ್ದರಾಮಯ್ಯನವರ ಆಶೀರ್ವಾದ ಪಡೆದ ನಂತರ ಡಿ ಕೆ ಶಿ ಅವರು ವಿರೋಧ ಪಕ್ಷಗಳಿಗೆ ಒಂದು ಉತ್ತರವನ್ನು ಕೊಡೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಒಂದೇ ಆಗಿದ್ದೇವೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂತಹ ಸಂದೇಶವನ್ನು ಸಾರುವಲ್ಲಿ ಪರಸ್ಪರ ಕೈಯನ್ನು ಹಿಡಿದುಕೊಂಡು ಮೇಲೆ ಎತ್ತಿ ತಮ್ಮ ಶಕ್ತಿ ಪ್ರದರ್ಶನ ಕೂಡ ಮಾಡಲಿಕ್ಕೆ ಮುಂದಾಗಿದ್ರು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಕಡೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಒಂದು ಕಡೆ ರಾಜಕೀಯವನ್ನು ಹೊರತುಪಡಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗಿಂತ ಹಿರಿಯರು, ಅನುಭವ ಹೊಂದಿರತಕ್ಕಂಥವರು, ಸಾಕಷ್ಟು ನಿಪುಣರು. ಏನು ಮಾಡಿದರೆ ಏನಾಗುತ್ತೆ ಭವಿಷ್ಯ ದಿನಮಾನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಏನೆಲ್ಲ ಸಮಸ್ಯೆಗಳಿರಬಹುದು, ಆ ಹಿನ್ನೆಲೆಯಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡಿರಬಹುದು. ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್. ಖರ್ಗೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬೆಳಗ್ಗೆ ಖರ್ಗೆ ಭೇಟಿಯಾಗಿದ್ದಂತಹ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿ ಖರ್ಗೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ನಿನ್ನೆನೂ ಕೂಡ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಭೆಯ ಕರೆದಾಗ ಇನ್ನು ಸಭೆಯಾದ ನಂತರದಲ್ಲಿ ಪರಸ್ಪರ ಹಸ್ತಲಾಘವ ಮಾಡಿಕೊಂಡ್ರು, ಪರಸ್ಪರ ಹಗ್ ಮಾಡಿಕೊಂಡ್ರು. ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದಿರತಕ್ಕಂತಹ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಹಿರಿಯರ ಆಶೀರ್ವಾದ ನನ್ನ ಮೇಲಿರಲಿ, ಇನ್ನು ಮುಂದಿನ 2 ವರ್ಷಗಳ ಕಾಲ ಒಂದು ಅದ್ಭುತವಾದಂತಹ ಹಾಗೂ ವ್ಯವಸ್ಥಿತವಾದಂತಹ ಜವಾಬ್ದಾರಿತವಾದಂತಹ ಒಂದು ಅಧಿಕಾರವನ್ನು ನಡೆಸಲಿಕ್ಕೆ, ಸರ್ಕಾರವನ್ನು ನಡೆಸಲಿಕ್ಕೆ ನನಗೆ ಎಲ್ಲರೂ ಕೂಡ ಈ ಹಿಂದೆ ಯಾವ ರೀತಿಯಾಗಿ ಎಲ್ಲರೂ ಸಹಕಾರ ಮಾಡಿದ್ರು ಸಿದ್ದರಾಮಯ್ಯನವರಿಗೆ ಅದೇ ರೀತಿಯಾಗಿ ನಿಮ್ಮೆಲ್ಲ ಆಶೀರ್ವಾದ ನನಗೆ ಇರಲಿ, ನಿಮ್ಮ ಸಹಕಾರ ನನಗೆ ಇರಲಿ. ಅದೇ ರೀತಿಯಾಗಿ ಎಲ್ಲ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ನಿಮ್ಮ ಎಲ್ಲ ಒಂದು ಸಹಕಾರ, ನಿಮ್ಮ ಒಂದು ಹೊಂದಾಣಿಕೆ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ರಾಜಕೀಯ ಮಟ್ಟದಲ್ಲಿ, ಅದರ ಜೊತೆಗೆ ಪ್ರತಿಯೊಂದು ರಂಗದಲ್ಲೂ ಕೂಡ ನನ್ನ ಮೇಲೆ ಇರಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರ ಕಡೆಯಿಂದ ಇದೀಗ ಆತ್ಮವಿಶ್ವಾಸದ ಒಂದು ಗಳಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಆ ಮುಖೇನ ತಾವು ನೋಡ್ಬೋದು, ನಿನ್ನೆ ಸಿದ್ದರಾಮಯ್ಯನವರ ಆಶೀರ್ವಾದ ಪಡೆದ ನಂತರ ಡಿ ಕೆ ಶಿ ಅವರು ವಿರೋಧ ಪಕ್ಷಗಳಿಗೆ ಒಂದು ಉತ್ತರವನ್ನು ಕೊಡೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಒಂದೇ ಆಗಿದ್ದೇವೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂತಹ ಸಂದೇಶವನ್ನು ಸಾರುವಲ್ಲಿ ಪರಸ್ಪರ ಕೈಯನ್ನು ಹಿಡಿದುಕೊಂಡು ಮೇಲೆ ಎತ್ತಿ ತಮ್ಮ ಶಕ್ತಿ ಪ್ರದರ್ಶನ ಕೂಡ ಮಾಡಲಿಕ್ಕೆ ಮುಂದಾಗಿದ್ರು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಕಡೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಒಂದು ಕಡೆ ರಾಜಕೀಯವನ್ನು ಹೊರತುಪಡಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗಿಂತ ಹಿರಿಯರು, ಅನುಭವ ಹೊಂದಿರತಕ್ಕಂಥವರು, ಸಾಕಷ್ಟು ನಿಪುಣರು. ಏನು ಮಾಡಿದರೆ ಏನಾಗುತ್ತೆ ಭವಿಷ್ಯ ದಿನಮಾನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಏನೆಲ್ಲ ಸಮಸ್ಯೆಗಳಿರಬಹುದು, ಆ ಹಿನ್ನೆಲೆಯಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡಿರಬಹುದು. ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್. ಖರ್ಗೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬೆಳಗ್ಗೆ ಖರ್ಗೆ ಭೇಟಿಯಾಗಿದ್ದಂತಹ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿ ಖರ್ಗೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ನಿನ್ನೆನೂ ಕೂಡ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಭೆಯ ಕರೆದಾಗ ಇನ್ನು ಸಭೆಯಾದ ನಂತರದಲ್ಲಿ ಪರಸ್ಪರ ಹಸ್ತಲಾಘವ ಮಾಡಿಕೊಂಡ್ರು, ಪರಸ್ಪರ ಹಗ್ ಮಾಡಿಕೊಂಡ್ರು. ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದಿರತಕ್ಕಂತಹ ಒಂದು ಫೋಟೋ
ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಹಿರಿಯರ ಆಶೀರ್ವಾದ ನನ್ನ ಮೇಲಿರಲಿ. ಇನ್ನು ಮುಂದಿನ 2 ವರ್ಷಗಳ ಕಾಲ ಒಂದು ಅದ್ಭುತವಾದಂತಹ ಹಾಗೂ ವ್ಯವಸ್ಥಿತವಾದಂತಹ ಜವಾಬ್ದಾರಿಯುತವಾದಂತಹ ಒಂದು ಅಧಿಕಾರವನ್ನು ನಡೆಸಲಿಕ್ಕೆ, ಸರ್ಕಾರವನ್ನು ನಡೆಸಲಿಕ್ಕೆ ನನಗೆ ಎಲ್ಲರೂ ಕೂಡ ಈ ಹಿಂದೆ ಯಾವ ರೀತಿಯಾಗಿ ಎಲ್ಲರೂ ಸಹಕಾರ ಮಾಡಿದ್ರು ಸಿದ್ದರಾಮಯ್ಯನವರಿಗೆ ಅದೇ ರೀತಿಯಾಗಿ ನಿಮ್ಮೆಲ್ಲ ಆಶೀರ್ವಾದ ನನಗೆ ಇರಲಿ, ನಿಮ್ಮ ಸಹಕಾರ ನನಗೆ ಇರಲಿ. ಅದೇ ರೀತಿಯಾಗಿ ಎಲ್ಲ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ನಿಮ್ಮ ಎಲ್ಲ ಒಂದು ಸಹಕಾರ, ನಿಮ್ಮ ಒಂದು ಹೊಂದಾಣಿಕೆ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ರಾಜಕೀಯ ಮಟ್ಟದಲ್ಲಿ, ಅದರ ಜೊತೆಗೆ ಪ್ರತಿಯೊಂದು ರಂಗದಲ್ಲೂ ಕೂಡ ನನ್ನ ಮೇಲೆ ಇರಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರ ಕಡೆಯಿಂದ ಇದೀಗ ಆತ್ಮವಿಶ್ವಾಸದ ಒಂದು ಗಳಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಆ ಮುಖೇನ ತಾವು ನೋಡ್ಬೋದು, ನಿನ್ನೆ ಸಿದ್ದರಾಮಯ್ಯನವರ ಆಶೀರ್ವಾದ ಪಡೆದ ನಂತರ ಡಿ ಕೆ ಶಿ ಅವರು ವಿರೋಧ ಪಕ್ಷಗಳಿಗೆ ಒಂದು ಉತ್ತರವನ್ನು ಕೊಡೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಒಂದೇ ಆಗಿದ್ದೇವೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂತಹ ಸಂದೇಶವನ್ನು ಸಾರುವಲ್ಲಿ ಪರಸ್ಪರ ಕೈಯನ್ನು ಹಿಡಿದುಕೊಂಡು ಮೇಲೆ ಎತ್ತಿ ತಮ್ಮ ಶಕ್ತಿ ಪ್ರದರ್ಶನ ಕೂಡ ಮಾಡಲಿಕ್ಕೆ ಮುಂದಾಗಿದ್ರು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಕಡೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಒಂದು ಕಡೆ ರಾಜಕೀಯವನ್ನು ಹೊರತುಪಡಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗಿಂತ ಹಿರಿಯರು, ಅನುಭವ ಹೊಂದಿರತಕ್ಕಂಥವರು, ಸಾಕಷ್ಟು ನಿಪುಣರು. ಏನು ಮಾಡಿದರೆ ಏನಾಗುತ್ತೆ ಭವಿಷ್ಯ ದಿನಮಾನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಏನೆಲ್ಲ ಸಮಸ್ಯೆಗಳಿರಬಹುದು, ಆ ಹಿನ್ನೆಲೆಯಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡಿರಬಹುದು. ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿದ್ದಾರೆ ಡಿ ಕೆ ಶಿವಕುಮಾರ್. ಖರ್ಗೆ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬೆಳಗ್ಗೆ ಖರ್ಗೆ ಭೇಟಿಯಾಗಿದ್ದಂತಹ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಖರ್ಗೆ ಭೇಟಿಯಾಗಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗಿ ಖರ್ಗೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ನಿನ್ನೆನೂ ಕೂಡ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಭೆಯ ಕರೆದಾಗ ಇನ್ನು ಸಭೆಯಾದ ನಂತರದಲ್ಲಿ ಪರಸ್ಪರ ಹಸ್ತಲಾಘವ ಮಾಡಿಕೊಂಡ್ರು, ಪರಸ್ಪರ ಹಗ್ ಮಾಡಿಕೊಂಡ್ರು. ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದಿರತಕ್ಕಂತಹ ಒಂದು ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಹಿರಿಯರ ಆಶೀರ್ವಾದ ನನ್ನ ಮೇಲಿರಲಿ. ಇನ್ನು ಮುಂದಿನ 2 ವರ್ಷಗಳ ಕಾಲ ಒಂದು ಅದ್ಭುತವಾದಂತಹ ಹಾಗೂ ವ್ಯವಸ್ಥಿತವಾದಂತಹ ಜವಾಬ್ದಾರಿಯುತವಾದಂತಹ ಒಂದು ಅಧಿಕಾರವನ್ನು ನಡೆಸಲಿಕ್ಕೆ, ಸರ್ಕಾರವನ್ನು ನಡೆಸಲಿಕ್ಕೆ ನನಗೆ ಎಲ್ಲರೂ ಕೂಡ ಈ ಹಿಂದೆ ಯಾವ ರೀತಿಯಾಗಿ ಎಲ್ಲರೂ ಸಹಕಾರ ಮಾಡಿದ್ರು ಸಿದ್ದರಾಮಯ್ಯನವರಿಗೆ ಅದೇ ರೀತಿಯಾಗಿ ನಿಮ್ಮೆಲ್ಲ ಆಶೀರ್ವಾದ ನನಗೆ ಇರಲಿ, ನಿಮ್ಮ ಸಹಕಾರ ನನಗೆ ಇರಲಿ. ಅದೇ ರೀತಿಯಾಗಿ ಎಲ್ಲ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ನಿಮ್ಮ ಎಲ್ಲ ಒಂದು ಸಹಕಾರ, ನಿಮ್ಮ ಒಂದು ಹೊಂದಾಣಿಕೆ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ರಾಜಕೀಯ ಮಟ್ಟದಲ್ಲಿ, ಅದರ ಜೊತೆಗೆ ಪ್ರತಿಯೊಂದು ರಂಗದಲ್ಲೂ ಕೂಡ ನನ್ನ ಮೇಲೆ ಇರಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರ ಕಡೆಯಿಂದ ಇದೀಗ ಆತ್ಮವಿಶ್ವಾಸದ ಒಂದು ಗಳಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಆ ಮುಖೇನ ತಾವು ನೋಡ್ಬೋದು, ನಿನ್ನೆ ಸಿದ್ದರಾಮಯ್ಯನವರ ಆಶೀರ್ವಾದ ಪಡೆದ ನಂತರ ಡಿ ಕೆ ಶಿ ಅವರು ವಿರೋಧ ಪಕ್ಷಗಳಿಗೆ ಒಂದು ಉತ್ತರವನ್ನು ಕೊಡೋ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಒಂದೇ ಆಗಿದ್ದೇವೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂತಹ ಸಂದೇಶವನ್ನು ಸಾರುವಲ್ಲಿ ಪರಸ್ಪರ ಕೈಯನ್ನು ಹಿಡಿದುಕೊಂಡು ಮೇಲೆ ಎತ್ತಿ ತಮ್ಮ ಶಕ್ತಿ ಪ್ರದರ್ಶನ ಕೂಡ ಮಾಡಲಿಕ್ಕೆ ಮುಂದಾಗಿದ್ರು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಕಡೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿ ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಒಂದು ಕಡೆ ರಾಜಕೀಯವನ್ನು ಹೊರತುಪಡಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗಿಂತ ಹಿರಿಯರು, ಅನುಭವ ಹೊಂದಿರತಕ್ಕಂಥವರು, ಸಾಕಷ್ಟು ನಿಪುಣರು. ಏನು ಮಾಡಿದರೆ ಏನಾಗುತ್ತೆ ಭವಿಷ್ಯ ದಿನಮಾನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಏನೆಲ್ಲ ಸಮಸ್ಯೆಗಳಿರಬಹುದು, ಆ ಹಿನ್ನೆಲೆಯಲ್ಲಿ ಆಶೀರ್ವಾದವನ್ನು ಪಡೆದುಕೊಂಡಿರಬಹುದು.